ಅಶ್ವ ಕೃಷಿಗೆ ಸ್ವಾಗತ. ನಾನು ವನಿತಾ. ಇಂದು ಕೃಷಿ ಯಂತ್ರಗಳ ಬಳಕೆಯ ಮೇಲೆ ಆಧಾರಿತವಾಗಿದೆ. ಆದರೆ ದುಬಾರಿ ಕೃಷಿ ಯಂತ್ರಗಳನ್ನು ಖರೀದಿಸುವುದು ಕಷ್ಟಕರ. ಅವುಗಳನ್ನು ಖಾಸಗಿಯವರಿಂದ ಬಾಡಿಗೆಗೆ ತರುವುದು ಕೂಡ ವೆಚ್ಚದಾಯಕ. ಹೀಗಾಗಿ ಸರ್ಕಾರ ರೈತರಿಗೆ ನೆರವಾಗುವ ದೃಷ್ಟಿಯಿಂದ ಕೃಷಿ ಯಂತ್ರಧಾರಿ ಎಂಬ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯಡಿ ರೈತರು ತಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ಪಡೆಯಲು ಅವಕಾಶವಿದೆ. ಏನಿದು ಕೃಷಿ ಯಂತ್ರಧಾರೆ ಯೋಜನೆ ಅಂತ ಅಂದ್ರೆ, ಕೃಷಿ ಯಂತ್ರಧಾರೆ ಯೋಜನೆಯು ಕರ್ನಾಟಕದ ಸರ್ಕಾರವು 2014-15ರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೈಗೆಟುಕುವ ದರದಲ್ಲಿ ಆಧುನಿಕ ಕೃಷಿ ಯಂತ್ರೋಪಕರಣಗಳನ್ನು ಒದಗಿಸಲು ಪ್ರಾರಂಭಿಸಿದ ಒಂದು ಮಹತ್ವದ ಕಾರ್ಯಕ್ರಮವಾಗಿದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಸ್ಥಾಪಿಸಲಾಗಿರುವ ಕಸ್ಟಮ್ ಹೈರ್ ಸರ್ವಿಸ್ ಸೆಂಟರ್ಗಳು ಟ್ರ್ಯಾಕ್ಟರ್ಗಳು, ಹಾರ್ವೆಸ್ಟರ್ಗಳು ಮತ್ತು ಇತರೆ ಯಂತ್ರಗಳನ್ನು ಮಾರುಕಟ್ಟೆ ದರಕ್ಕಿಂತ 20% 50% ಕಡಿಮೆ ಸಬ್ಸಿಡಿ ದರದಲ್ಲಿ ಬಾಡಿಗೆಗೆ ನೀಡುತ್ತವೆ. ಜಾನುವಾರುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಕೂಲಿ ಕಾರ್ಮಿಕರ ಕೊರತೆ ನೀಗಿಸಿ ಸಕಾಲದಲ್ಲಿ ಕೃಷಿ ಕಾರ್ಯಾಚರಣೆಗಳನ್ನು ಪೂರ್ಣಗೊಳಿಸಲು ಮತ್ತು ಒಟ್ಟಾರೆ ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸಲು ಈ ಯೋಜನೆ ಸಹಕಾರಿಯಾಗಿದೆ. ಕೃಷಿ ಯಂತ್ರಧಾರೆ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು ನೋಡೋದಾದ್ರೆ, ಟ್ರ್ಯಾಕ್ಟರ್, ರೋಟಾವೇಟರ್, ಹಾರ್ವೆಸ್ಟರ್ಗಳು ಮತ್ತು ಸ್ಪ್ರೇಯರ್ಗಳಂತಹ ವಿವಿಧ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡಲಾಗುತ್ತದೆ. ಕಸ್ಟಮ್ ಹೈರ್ ಸೆಂಟರ್ಗಳು ಹೋಬಳಿ ಮಟ್ಟದಲ್ಲಿ ಈ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಬಾಡಿಗೆ ದರಗಳನ್ನು ಜಿಲ್ಲಾ ಮಟ್ಟದ ಸಮಿತಿಯು ನಿಗದಿಪಡಿಸುತ್ತದೆ. ಈ ದರಗಳು ಮಾರುಕಟ್ಟೆ ದರಗಳಿಗಿಂತ 20% 50% ಕಡಿಮೆ ಇರುತ್ತದೆ. ಎಲ್ಲಾ ರೈತರು ಈ ಸೌಲಭ್ಯ ಪಡೆಯಬಹುದಾದರೂ ತಮ್ಮದೇ ಆದ ಯಂತ್ರೋಪಕರಣಗಳನ್ನು ಖರೀದಿಸಲು ಸಾಧ್ಯವಾಗದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆದ್ಯತೆ ನೀಡಲಾಗುತ್ತದೆ. ರೈತರು ಕಸ್ಟಮ್ ಹೈರ್ ಸೆಂಟರ್ಗಳಿಂದ ಯಂತ್ರಗಳನ್ನು ಬಾಡಿಗೆಗೆ ಪಡೆಯಬಹುದು. ಕೇಂದ್ರಗಳು ತರಬೇತಿ ಪಡೆದು ಆಪರೇಟರ್ನೊಂದಿಗೆ ಚಾಲಕನೊಂದಿಗೆ ಯಂತ್ರವನ್ನು ಒದಗಿಸುತ್ತವೆ. ಜಮೀನಿನಲ್ಲಿ ಕೆಲಸ ಪ್ರಾರಂಭಿಸಿದ ಸಮಯದಿಂದ ಬಾಡಿಗೆಯನ್ನ ಲೆಕ್ಕ ಹಾಕಲಾಗುತ್ತದೆ. ಈ ಯೋಜನೆಯನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ನೋಂದಾಯಿತ ಧರ್ಮದತ್ತಿ ಸಂಸ್ಥೆಗಳು, ಕಂಪನಿಗಳು, ಸೆಕ್ಷನ್ 25ರ ಅಡಿಯಲ್ಲಿ ಸರ್ಕಾರೇತರ ಸಂಸ್ಥೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಯಂತ್ರೋಪಕರಣಗಳು, ತಯಾರಕರು ಮತ್ತು ವ್ಯಕ್ತಿಗಳು ಸೇವಾದಾರರಾಗಿ ಕೇಂದ್ರಗಳನ್ನು ನಡೆಸುತ್ತಿದ್ದಾರೆ. ರಾಜ್ಯದ ವಿವಿಧೆಡೆ ಸುಮಾರು 490 ಹೋಬಳಿಗಳಲ್ಲಿ ಕಸ್ಟಮ್ ಹೈರ್ ಸೆಂಟರ್ಗಳನ್ನು ಕಾರ್ಯಾಚರಣೆಯಲ್ಲಿವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಆಯ್ದ 90 ಹೋಬಳಿಗಳಲ್ಲಿ CHSCಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಂಡಿದೆ. ರೈತರಿಗೆ ಆಗಿರುವ ಪ್ರಯೋಜನಗಳೇನು ಇದರಿಂದ ಅಂತ ನೋಡಿದ್ರೆ, ರೈತರು ತಮ್ಮ ಕೆಲಸವನ್ನ ಹೆಚ್ಚು ವೇಗವಾಗಿ ಮತ್ತು ಕಡಿಮೆ ದೈಹಿಕ ಶ್ರಮದಿಂದ ಪೂರ್ಣಗೊಳಿಸಬಹುದು. ಇದರಿಂದಾಗಿ ಕೃಷಿ ಚಟುವಟಿಕೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ದುಬಾರಿ ಯಂತ್ರಗಳನ್ನು ಖರೀದಿಸುವ ಮತ್ತು ನಿರ್ವಹಿಸುವ ಹೆಚ್ಚಿನ ವೆಚ್ಚವನ್ನು ರೈತರು ಉಳಿಸಬಹುದು. ಸಣ್ಣ ರೈತರಿಗೆ ಇತ್ತೀಚಿನ ಮತ್ತು ಸುಧಾರಿತ ಕೃಷಿ ತಂತ್ರಜ್ಞಾನವನ್ನು ಬಳಸಲು ಅವಕಾಶ ಸಿಗುತ್ತದೆ. ಈ ಯೋಜನೆಯಿಂದಾಗಿ ಕೃಷಿ ವೆಚ್ಚದಲ್ಲಿ ಗಣನೀಯ ಇಳಿಕೆಯಾಗಿದೆ. ಉದಾಹರಣೆ ಅಂತ ನೋಡಿದ್ರೆ, ಭತ್ತದ ನಾಟಿ ಯಂತ್ರ ಬಳಕೆಯಿಂದ ಭತ್ತದ ಕೃಷಿ ವೆಚ್ಚದಲ್ಲಿ 31% ಇಳಿಕೆ ಆಗಿದೆ. ಸೀಡ್ ಡ್ರಿಲ್ ಬಳಕೆಯಿಂದ ರಾಗಿ ಕೃಷಿ ವೆಚ್ಚದಲ್ಲಿ 30% ಇಳಿಕೆ ಆಗಿದೆ. ಕಟಾವು ಯಂತ್ರ ಬಳಕೆಯಿಂದ ತೊಗರಿ ಕೃಷಿ ವೆಚ್ಚದಲ್ಲಿ 38% ಇಳಿಕೆ ಕಾಣಿಸ್ತಾ ಇದೆ. ಬಾಡಿಗೆಗೆ ಪಡೆಯುವ ವಿಧಾನ ಹೇಗೆ ಅಂತ ನೋಡಿದ್ರೆ, ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ಬೇಕಾದಲ್ಲಿ ರೈತರು ತಮ್ಮ ಸಮೀಪದ ಕೃಷಿ ಯಂತ್ರಧಾರೆ ಕೇಂದ್ರಕ್ಕೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮಗೆ ಬೇಕಾದ ಯಂತ್ರವನ್ನ ಮುಂಗಡ ಹಣ ಪಾವತಿಸಿ ಕಾಯ್ದಿರಿಸಬಹುದು. 1 ವಾರದ ಮುಂಚಿತವಾಗಿಯೂ ಕಾಯ್ದಿರಿಸುವ ಸೌಲಭ್ಯವಿದೆ. ಎಲ್ಲಾ ಕೇಂದ್ರಗಳಲ್ಲಿ ಬಾಡಿಗೆ ದರ ಮತ್ತು ಲಭ್ಯವಿರುವ ಯಂತ್ರಗಳ ಪಟ್ಟಿಯನ್ನ ಪ್ರಕಟಿಸಲಾಗಿರುತ್ತದೆ. ಈ ದರಗಳು ಮಾರುಕಟ್ಟೆಯ ಇತರೆ ಬಾಡಿಗೆ ದರಗಳಿಗಿಂತ ಕಡಿಮೆ ಇರುತ್ತವೆ. ಏಕಕಾಲದಲ್ಲಿ ಅನೇಕ ರೈತರಿಗೆ ಒಂದೇ ಬಗೆಯ ಯಂತ್ರಗಳು ಬೇಕಾಗುವ ಸಂದರ್ಭದಲ್ಲಿ ಕೇಂದ್ರದಲ್ಲಿರುವ ಯಂತ್ರಗಳ ಲಭ್ಯತೆಯನ್ನ ಪರಿಶೀಲಿಸಿ ಬಾಡಿಗೆಗೆ ನೀಡಲಾಗುತ್ತದೆ. ಯಂತ್ರೋಪಕರಣಗಳನ್ನ ಬಾಡಿಗೆಗೆ ಪಡೆಯುವ ರೈತರು ಈ ಕೆಳಗಿನ ನಿಯಮಗಳನ್ನ ಪಾಲಿಸಬೇಕಾಗುತ್ತದೆ. ಯಂತ್ರಗಳನ್ನು ನೋಂದಾಯಿಸಿದ ಉದ್ದೇಶಕ್ಕೆ ಮಾತ್ರವೇ ಬಳಸಬೇಕು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಅಥವಾ ಸರ್ಕಾರಿ ಸ್ಥಳಗಳಲ್ಲಿ ತಕರಾರು ಉಂಟು ಮಾಡುವ ರೀತಿಯಲ್ಲಿ ಯಂತ್ರಗಳನ್ನು ಬಳಸುವಂತಿಲ್ಲ. ಕೇಂದ್ರದ ಅನುಮತಿ ಇಲ್ಲದೆ ಯಂತ್ರವನ್ನ ಇತರ ವ್ಯಕ್ತಿಗಳಿಗೆ ವರ್ಗಾಯಿಸುವಂತಿಲ್ಲ. ನಿಯಮಗಳನ್ನು ದುರುಪಯೋಗಪಡಿಸಿಕೊಂಡ್ರೆ ಸಮಿತಿಯ ನಿರ್ಧಾರದಂತೆ ಸಂಬಂಧಿಸಿದ ರೈತರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ. ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಅಂತ ನೋಡಿದ್ರೆ, ಆಧಾರ್ ಕಾರ್ಡ್, ಪಹಣಿ ಅಥವಾ ಜಮೀನಿನ ದಾಖಲೆ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು.